ಶುಭೋದಯ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಮನುಷ್ಯನಿಗಿರುವ ವೀಕ್ನೆಸ್ಗಳಲ್ಲಿ ಭಯ, ಒತ್ತಡ, ಕೀಳರಿಮೆ ಇವೆಲ್ಲ ತುಂಬ ಮುಖ್ಯವಾದವು. ಒಬ್ಬೊಬ್ಬರಿಗೆ ಒಂದೊಂದರ ಬಗ್ಗೆ ಭಯದ ಕೂಸೆ ಒತ್ತಡ ಅಥವಾ ಟೆನ್ಷನ್. ಇತ್ತೀಚೆಗೆ ಟೆನ್ಷನ್ ಎಲ್ಲರ ಜೀವನದ ಅವಿಭಾಜ್ಯ ಭಾಗವೇ ಎಂಬಂತಾಗಿದೆ. ಪ್ರತಿದಿನ ಪ್ರತಿಯೊಬ್ಬರು ಒಂದಿಲ್ಲೊಂದು ಒತ್ತಡಗಳಿಗೆ ಒಳಗಾಗಿಯೇ ಬದುಕ್ತಾ ಇದ್ದಾರೆ. ಇದಕ್ಕೆ ಮಕ್ಕಳು ಕೂಡ ಹೊರತಲ್ಲ. ಈ ಜನ್ರೇಷನ್ನ ಅತಿ ದೊಡ್ಡ ಪ್ರಾಬ್ಲಮ್ ಅಂದರೆ ಅದು ಪರೀಕ್ಷಾ ಟೆನ್ಷನ್. ಈ ಪರೀಕ್ಷಾ ಟೆನ್ಷನ್ ಯಾಕಾಗುತ್ತೆ, ಹೇಗಾಗುತ್ತೆ, ಅದರಿಂದಾಗೋ ಪರಿಣಾಮಗಳೇನು, ಪರೀಕ್ಷೆಯ ಟೆನ್ಷನ್ನಿಂದ ಹೊರಬರೋಕೆ ಸಾಧ್ಯನಾ, ಹಾಗಾದರೆ ಅದು ಹೇಗೆ, ಧ್ಯಾನ ಪರೀಕ್ಷಾ ಟೆನ್ಷನ್ ಗೆಲ್ಲೋಕೆ ನಿಮ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಪರೀಕ್ಷೆ ಅನ್ನೋ ಒಂದು ಪದನೇ ಎಲ್ಲರಿಗೂ ಕೂಡ ಒಂದು ಟೆನ್ಷನ್, ಆತಂಕವನ್ನು ಉಂಟು ಮಾಡುತ್ತೆ. ಯಾಕಂದರೆ ನಾವು ಅದನ್ನು ತಗೊಳ್ಳೋ ರೀತಿನೇ ಹಾಗಾಗಿದೆ. ಪರೀಕ್ಷೆ ಅಂತಂದರೆ ಅದು ನಮ್ಮ ಜೀವನದ ಅತ್ಯಂತ ಕಟ್ಟಕಡೆಯ ಸೋಲು ಗೆಲುವಿನ ಪ್ರಶ್ನೆ ಅನ್ನೋ ಹಾಗೆ ನಾವೆಲ್ಲರೂ ಅದನ್ನು ರಿಸೀವ್ ಮಾಡ್ತೀವಿ. ಆದರೆ ಪರೀಕ್ಷೆ ಕೂಡ ಎಲ್ಲ ದಿನದ ಹಾಗೆ ಒಂದು ಸಾಮಾನ್ಯ ದಿನ ಅನ್ನೋದನ್ನು ನಾವು ಯಾಕೆ ತಗೊಳ್ತಾ ಇಲ್ಲ? ನಾವು ತಪ್ತಾ ಇರೋದಲ್ಲೇ. ಪರೀಕ್ಷೆಯನ್ನು ಕೂಡ ಎಲ್ಲ ಸಂಗತಿಗಳಂತೆ ಸಂಭ್ರಮವಾಗಿ ತಗೊಳ್ಳೋದನ್ನು ನಾವು ಮೊದಲಿನಿಂದೇ ರೂಢಿಸ್ಕೊಂಡಿದ್ರೆ ಈ ಸಮಸ್ಯೆ ಇವತ್ತು ಇಷ್ಟು ಬೃಹದಾಕಾರವಾಗಿ ಬೆಳೀತಾ ಇರಲಿಲ್ಲ. ಇದಕ್ಕೆ ನಮ್ಮೆಲ್ಲರ ಮೆಂಟಾಲಿಟಿನೇ ಕಾರಣ ಫ್ರೆಂಡ್ಸ್. ಹಾಗಾದರೆ ಮಕ್ಕಳಿಗೆ ಯಾಕೆ ಪರೀಕ್ಷೆ ಅಂದ ಕೂಡಲೇ ಟೆನ್ಷನ್ ಉಂಟಾಗುತ್ತೆ ಅನ್ನೋದನ್ನು ಸ್ವಲ್ಪ ವಿವರವಾಗಿ ನೋಡೋಣ. ಇವತ್ತಿನ ಜಗತ್ತು ಕಾಂಪಿಟೇಟಿವ್ ಜಗತ್ತು. ಪ್ರತಿಯೊಂದರಲ್ಲೂ ಸ್ಪರ್ಧೆ, ಪ್ರತಿಯೊಬ್ಬರ ನಡುವೆಯೂ ಸ್ಪರ್ಧೆ. ಹಾಗಾಗಿ ಮಕ್ಕಳನ್ನು ನಾವು ಸ್ಪರ್ಧೆಗೆ ನಿಲ್ಲಿಸಿರೋ ಮಷೀನ್ ಥರ ಟ್ರೀಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಮಕ್ಕಳಿಗೂ ಕೂಡ ನಾನು ಈ ಕಾಂಪಿಟೇಷನಲ್ಲಿ, ಈ ರೇಸಲ್ಲಿ ನಾನು ಓಡಲೇಬೇಕು, ಫಸ್ಟ್ ಬರಲೇಬೇಕು ಅನ್ನುವಂಥ ಒಂದು ಒತ್ತಡ, ಮೆಂಟಾಲಿಟಿಯನ್ನು ನಾವು ತುಂಬ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗಾಗಿ ಪರೀಕ್ಷೆಯನ್ನು ಸ್ಪರ್ಧೆಯನ್ನಾಗಿ ತೆಗೆದುಕೊಳ್ಳುವಂತಹ ಪ್ರತಿಯೊಬ್ಬರು ಕೂಡ ಒತ್ತಡವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ನಿಜ ಹೇಳಬೇಕು ಅಂದರೆ ಪರೀಕ್ಷೆ ಆಯಾ ಕಾಲಘಟ್ಟದ ಅವರವರ ತಯಾರಿಯ ಒಂದು ಮಟ್ಟವನ್ನು ಅಳೆಯುವಂಥ ಒಂದು ಚಿಕ್ಕ ಸಾಧನ ಅಷ್ಟೇ. ಆದರೆ ಇವತ್ತಿನ ದಿನಮಾನದಲ್ಲಿ ಪರೀಕ್ಷೆಗಳಲ್ಲಿ, ಕಾಂಪಿಟೇಷನ್ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತೆಗೆದ್ರೆ ಮಾತ್ರ ಅವರ ಜೀವನಕ್ಕೊಂದು ಬೆಲೆ ಅನ್ನೋ ಹಾಗೆ ನಾವು ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದೀವಿ. ಈ ಕಾಂಪಿಟೇಷನ್ ಮೈಂಡೆಡ್ ಆಗಿ ಪರೀಕ್ಷೆಯನ್ನು ಎದುರಿಸೋಕ್ಕೆ ಹೋಗೋದೇ ಒಂದೇದು ತಪ್ಪು. ಪರೀಕ್ಷೆಯನ್ನು ತುಂಬಾ ಸರಳವಾಗಿ, ಸುಲಭವಾಗಿ, ಇದು ನಾನೆಷ್ಟು ತಯಾರಿ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕಾಗಿ ಮಾಡ್ತಾ ಇರೋವಂಥ ಒಂದು ಚಿಕ್ಕ ಒಂದು ಟೆಸ್ಟ್ ಅಂತ ಅಂದ್ಕೊಂಡು ಹೋದರೆ ಯಾರಿಗೂ ಯಾವುದಕ್ಕೂ ಭಯ ಇರಲ್ಲ. ಇದನ್ನೊಂದು ಕಾಂಪಿಟೇಷನ್ ಅಂತ ನಾವು ತಗೊಂಡು ಹೋದರೆ ಖಂಡಿತ ಅದು ಒತ್ತಡವನ್ನು ಉಂಟು ಮಾಡೇ ಮಾಡುತ್ತೆ. ಎರಡನೇದು ಸೆಲ್ಫ್ ಕಾನ್ಫಿಡೆನ್ಸ್ನ ಕೊರತೆ. ಮಕ್ಕಳಲ್ಲಿ ನಾನು ಚೆನ್ನಾಗಿ ಮಾಡ್ತೀನಿ, ನಾನು ಚೆನ್ನಾಗಿ ತಯಾರಿ ಮಾಡ್ಕೊಂಡಿದ್ದೀನಿ ಅನ್ನುವಂಥ ನಂಬಿಕೆನೇ ಇರಲ್ಲ. ಸೊ ಅವ್ರಿಗೆ ನಾನು ಎಷ್ಟೇ ಮಾಡಿದರೂ ಕೂಡ ಈ ಒಂದು ಸ್ಪರ್ಧೆಯಲ್ಲಿ, ಈ ಒಂದು ಟೆಸ್ಟಲ್ಲಿ, ಈ ಒಂದು ರೇಸಲ್ಲಿ ನಾನು ಗೆಲ್ತೀನೋ ಇಲ್ಲೋ, ಫಸ್ಟ್ ಬರ್ತೀನೋ ಇಲ್ಲೋ ಅಂತ ಒಂದು ಪ್ರಶ್ನೆ ಸದಾ ಕಾಡ್ತಾ ಇರುತ್ತೆ. ಹಾಗಾಗಿ ಸೆಲ್ಫ್ ಕಾನ್ಫಿಡೆನ್ಸ್ನ ಕೊರತೆ ಮಕ್ಕಳಿಗೆ ಪರೀಕ್ಷೆ ಅಂದರೆ ಟೆನ್ಷನ್ ಉಂಟು ಮಾಡೋದಕ್ಕೆ ಶುರು ಮಾಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾದ ಪಾಯಿಂಟು ಪಾಲಕರ ಹಾಗೂ ಶಿಕ್ಷಕರ ಒತ್ತಡ ಫ್ರೆಂಡ್ಸ್. ಪಾಲಕರಿಗೆ ತಮ್ಮ ಮಕ್ಕಳು ಮಾರ್ಕ್ಸ್ ತೆಗೆಯೋ ಮಷೀನ್ ಅನ್ನೋ ಥರ ಆಗೋಗಿದೆ. ಪಾಲಕರು ತಮ್ಮ ಐಡೆಂಟಿಟಿಯನ್ನು ಮಕ್ಕಳ ಮಾರ್ಕ್ಸ್ನಿಂದ ಜಗತ್ತಿಗೆ ತೋರಿಸ್ಬೇಕು ಅನ್ನುವಂಥ ಹುಚ್ಚು ನಿರ್ಧಾರದಲ್ಲಿದ್ದಾರೆ. ಆದರೆ ಇದು ಮಕ್ಕಳು ತಮ್ಮ ಶಿಕ್ಷಣವನ್ನು ಎಂಜಾಯ್ ಮಾಡುವಂಥ ಒಂದು ಸಮಯ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ತಾನೆ ಇಲ್ಲ. ಹಾಗಾಗಿ ಪಾಲಕರಿಗೆ ಮಕ್ಕಳು ಚೆನ್ನಾಗಿ ಓದಬೇಕು, ಔಟ್ ಆಫ್ ಮಾರ್ಕ್ಸ್ ತೆಗಿಬೇಕು, ಹೆಚ್ಚಿನ ಒಂದು ರ್ಯಾಂಕನ್ನು ಪಡಿಬೇಕು ಅನ್ನೋ ಒತ್ತಡವನ್ನು ಸದಾ ಮಕ್ಕಳ ಮೇಲೆ ಹಾಕ್ತಾನೆ ಇರ್ತಾರೆ, ಟೀಚರ್ಸು ಕೂಡ. ಸೊ ಇದೆಲ್ಲದೂ ಏನಾಗುತ್ತೆ ಅಂದರೆ ಪರೀಕ್ಷೆ ಅಂತಂದರೆ ಮಕ್ಕಳಿಗೆ ಭಯವನ್ನು ಉಂಟು ಮಾಡೋದು ಸುಲಭ ಅಲ್ವೇ? ಇನ್ನು ಕಾನ್ಸೆಪ್ಟನ್ನ ತಿಳ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಮಾರ್ಕ್ಸ್ ತೆಗಿಯೋದೇ ತುಂಬ ಮುಖ್ಯ ಅನ್ನೋದನ್ನು ನಾವು ಮಕ್ಕಳ ತಲೆಯಲ್ಲಿ ಫೀಲ್ಡ್ ಮಾಡ್ತಾ ಇದ್ದೀವಿ. ಆದರೆ ಯಾವುದೇ ಒಂದು ವಿಷಯದ ಜ್ಞಾನವನ್ನು ಸಂಪಾದಿಸೋದು, ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ ಹೊರತು ಎಲ್ಲದನ್ನು ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ಓದಬೇಕಾದ ಅವಶ್ಯಕತೆ ಇಲ್ಲ
ಅನ್ನೋದನ್ನು ನಾವು ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಮೊದಲಿನಿಂದನೂ ತಿಳಿಸ್ತಾ ಬಂದರೆ ಮಕ್ಕಳಿಗೆ ಪರೀಕ್ಷೆ ಬಗ್ಗೆ ಭಯ ಇರಲ್ಲ. ಅವ್ರು ಏನನ್ನು ಆಳವಾಗಿ ತಿಳ್ಕೊಂಡಿರ್ತಾರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ, ಅದನ್ನು ಬರೆದು ತೋರಿಸ್ತಾರೆ. ಆಗ ಖಂಡಿತ ಮಾರ್ಕ್ಸ್ ಕೂಡ ಸ್ಕೋರ್ ಆಗೇ ಆಗುತ್ತೆ. ಇದನ್ನು ನಾವೆಲ್ಲರೂ ನಂಬೋದನ್ನು ಕಲಿಬೇಕಾಗಿದೆ ಫ್ರೆಂಡ್ಸ್. ಇನ್ನು ಮಕ್ಕಳಿಗೆ ನಿರಂತರವಾಗಿ ಶಾಲೆ, ಅದ್ರ ಹಿಂದೆನೇ ಟ್ಯೂಷನ್, ಅದ್ರ ಹಿಂದೆನೇ ಆನ್ಲೈನ್ ಪಾಠ, ಟೆಸ್ಟ್ ಮೇಲೆ ಟೆಸ್ಟು, ಹೀಗೆ ಒಂದು ನಿರಂತರವಾದ ಕೆಲಸ ಕಾರ್ಯಗಳಲ್ಲಿ ಅವ್ರನ್ನ ತೊಡಗಿಸ್ಬಿಡ್ತೀವಿ ಹೊರತು ಅವ್ರಿಗೊಂದು ರಿಲ್ಯಾಕ್ಸೇಷನ್ನೇ ಇಲ್ಲ. ಅದಕ್ಕಂತ ಒಂದು ಜಾಗವೇ ಇಲ್ಲ. ಮಕ್ಕಳು ಯಾವಾಗ ರಿಲ್ಯಾಕ್ಸ್ ಫೀಲ್ ಆಗೋದು? ಅವ್ರಿಗಿಷ್ಟ ಆಗೋ ಕೆಲಸವನ್ನು ಮಾಡೋದಕ್ಕೆ ನಾವು ಬಿಡೋದೇ ಇಲ್ಲ. ಅದು ಪೇಂಟಿಂಗೋ, ಹಾಡೋದು, ಸಂಗೀತನೋ, ಆಟನೋ, ಯಾವುದಕ್ಕೂ ಅವ್ರಿಗೆ ಅವಕಾಶನ ಕೊಡದಂತೆ ಯಾವಾಗ್ಲೂ ಬರೀ ಓದು 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 ಅಂತಂದರೆ ಯಾವ ಮಕ್ಕಳಿಗಾದರೂ ಈ ಓದು ಯಾತಕ್ಕಾಗಿ? ಕೇವಲ ಪರೀಕ್ಷೆಗಾಗಿ. ಹಾಗಾದರೆ ಪರೀಕ್ಷೆ ಅಂದ್ರೇ ಭಯ, ಟೆನ್ಷನ್ ಅನ್ನೋದು ಸಹಜ ಅಲ್ವೇ? ಇನ್ನು ಮಕ್ಕಳು ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅನ್ನುವಂಥ ಧಾವಂತದಲ್ಲಿ ಅತಿಯಾಗಿ ನಿದ್ದೆಗೆಡ್ತಾ ಇದ್ದಾರೆ. ಅದು ತುಂಬಾ ಅಪಾಯಕಾರಿ ಫ್ರೆಂಡ್ಸ್. ಅತಿಯಾಗಿ ನಿದ್ದೆಗೆಡೋದ್ರಿಂದ ಒತ್ತಡ ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ. ಇನ್ನು ಮನುಷ್ಯ ತನ್ನ ಮನಸ್ಸನ್ನು ಮಷೀನ್ ಥರ ಬಳಕೆ ಮಾಡ್ತಿರೋದು ಅತ್ಯಂತ ಅಪಾಯಕಾರಿ. ಮನುಷ್ಯನ ಮನಸ್ಸು ಭಾವನೆಗಾಗಿ ಇರೋದೇ ಹೊರತು ಅದನ್ನು ಮಷೀನ್ ಥರ ಉಪಯೋಗಿಸೋದಕ್ಕಾಗಿ ಅಲ್ಲ. ಹಾಗಾಗಿ ಅಲ್ಲಿ ಒಂದಷ್ಟು ಭಾವನೆಗಳಿಗೆ ಜಾಗ ಕೊಡಬೇಕು. ಮಕ್ಕಳು ಮಾರ್ಕ್ಸ್ ತೆಗೆಯೋದರ ಹೊರತಾಗಿ ತಾವು ಕಲಿತಾ ಇರುವಂತಹ ಒಂದು ಎಜುಕೇಷನನ್ನು, ವಿಷಯವನ್ನು, ಸಬ್ಜೆಕ್ಟನ್ನು ಪ್ರೀತಿ ಮಾಡಬೇಕು. ಅದರಲ್ಲಿರುವಂಥದ್ದನ್ನು ತಮ್ಮ ನೈಜ ಜೀವನಕ್ಕೆ ಅವರು ಅಪ್ಲೈ ಮಾಡ್ಕೊಳ್ಳೋದನ್ನು ಕಲಿಬೇಕು. ಹಾಗಾದಾಗ ಮಾತ್ರ ಯಾವುದೇ ಒತ್ತಡದಿಂದ ಅವರು ಹೊರಗೆ ಬಂದು ಸಹಜವಾಗಿ, ಸರಳವಾಗಿ ಪರೀಕ್ಷೆನ ಎದುರಿಸೋದಕ್ಕೆ ಸಾಧ್ಯ. ಇನ್ನು ಹೆಚ್ಚು ಮಾರ್ಕ್ಸ್ ತೆಗೆದ್ರೆ ಮಾತ್ರ ನಮ್ಗೆ ಒಳ್ಳೆ ಕಡೆ ಸೀಟ್ ಸಿಗುತ್ತೆ, ಲೈಫಲ್ಲಿ ಒಂದು ಒಳ್ಳೆ ಜಾಬ್ ಸಿಗುತ್ತೆ, ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ ಅನ್ನೋ ತಪ್ಪು ಕಲ್ಪನೆಗಳು ನಮ್ಮಲ್ಲಿವೆ. ಅದು ಪೇರೆಂಟ್ಸಲ್ಲೂ ಇವೆ, ಅದನ್ನು ಮಕ್ಕಳಲ್ಲೂ ಕೂಡ ತುಂಬ್ತಾ ಇದ್ದಾರೆ. ಇದೇ ದೊಡ್ಡ ತಪ್ಪು ಫ್ರೆಂಡ್ಸ್. ಯಾವುದೇ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಬೇಕಾಗಿರೋದು ಶ್ರದ್ಧೆ ಮತ್ತು ಸ್ಪಷ್ಟವಾದ ಇಂಟೆನ್ಷನ್. ಇದೆರಡಿದ್ರೆ ಎಂಥವನು ಕೂಡ ಏನು ಬೇಕಾದರೂ ಸಾಧನೆ ಮಾಡ್ತಾನೆ. ಹೆಚ್ಚು ಮಾರ್ಕ್ಸ್ ತೆಗೆದ್ರೆ ಮಾತ್ರ ಸಾಧನೆ ಮಾಡ್ತೀವಿ ಅನ್ನೋದು ಶುದ್ಧ ಸುಳ್ಳು. ಹಾಗಾದರೆ ಈ ಪರೀಕ್ಷೆ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಾರಲ್ಲ ಮಕ್ಕಳು, ಅದರಿಂದ ಅವ್ರ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಯಾವತ್ತಾದರೂ ನೀವು ಊಹೆ ಮಾಡಿದಿರಾ? ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಅಂದ್ಕೊಳ್ಳುವಂತಹ ಯಾವ ಸಾಧನೆಯೂ ಮಾಡೋದಕ್ಕೆ ಮಕ್ಕಳ ಕಡೆಯಿಂದ ಸಾಧ್ಯ ಆಗೋದೇ ಇಲ್ಲ. ಯಾಕಂದರೆ ಅವರ ಬ್ರೈನಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಇದನ್ನು ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ. ಸೊ ಈ ಕಾರ್ಟಿಸೋಲ್ ಹಾರ್ಮೋನು ಅವರ ದೇಹದಲ್ಲಿ ಶುಗರ್ ಲೆವೆಲನ್ನು ಏರ್ಪೇರ್ ಮಾಡುತ್ತೆ, ಅವರ ಒಂದು ರಕ್ತದ ಒತ್ತಡವನ್ನು ಏರ್ಪೇರ್ ಮಾಡುತ್ತೆ. ನಿದ್ದೆ ಮಾಡಬೇಕು ಅಂತ ಮಲಗಿದ್ರೂ ಕೂಡ ಅವರು ನಿದ್ರಾಹೀನ ಒಂದು ಸಮಸ್ಯೆಯನ್ನು ಎದುರಿಸ್ತಾರೆ. ಹಾಗೆಯೇ ತಮ್ಮ ಭಾವನೆಗಳನ್ನು ಅವರು ಹತ್ತಿಕ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ. ಸಪ್ರೆಸ್ ಆಫ್ ಇಮೋಷನ್ ಈಸ್ ವೆರಿ ಡೇಂಜರಸ್. ಇಟ್ ಕ್ಯಾನ್ ಲೀಡ್ ಟು ಮೆಂಟಲ್ ಪ್ರಾಬ್ಲಮ್ಸ್. ಹಾಗೆಯೇ ಅವರ ದೇಹದಲ್ಲಿ ಅಡ್ರಿನಲಿನ್ ಅನ್ನುವಂಥ ಗ್ರಂಥಿಯಿಂದ ಬಿಡುಗಡೆಯಾಗುವ ಹಾರ್ಮೋನುಗಳು ಅವರ ಹಾರ್ಟ್ ರೇಟ್ ಮೇಲೆ ಪ್ರಭಾವ ಬೀರುತ್ತೆ. ಇದರಿಂದ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಕಾರ್ಡಿಯೋವಾಸ್ಕ್ಯುಲರ್ ಸಮಸ್ಯೆಗಳು, ಹಾರ್ಟ್ ಅಟ್ಯಾಕ್ನಂಥ ಸಮಸ್ಯೆಗಳು, ಸೊ ಇವೆಲ್ಲವೂ ಮಕ್ಕಳಲ್ಲಿನೇ, ಚಿಕ್ಕ ವಯಸ್ಸಿನ ಮಕ್ಕಳಲ್ಲೇ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತವೆ. ಇದ್ರ ಹಿಂದೆ ನಮಗೆ ಗೊತ್ತಿಲ್ಲದೇ ಸ್ಲೋ ಪಾಯ್ಸನ್ ಆಗಿ ನಾವು ಪರೀಕ್ಷೆಯ ಬಗೆಗಿನ ಮಕ್ಕಳಿಗೆ ಹೇರುವಂಥ ಒತ್ತಡ ಕಾರಣ ಆಗಿರುತ್ತೆ. ಹಾಗಾದರೆ ಪರೀಕ್ಷಾ ಟೆನ್ಷನ್ನಿಂದ ಹೊರಬರೋದು ಹೇಗೆ? ಅದಕ್ಕೆ ಯಾವ ಥರ ನಾವು ಸಿದ್ಧರಾಗಬೇಕು? ಯಾವುದೇ ಕೆಲಸವನ್ನಾಗಲಿ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಮಾಡಿದ್ರೆ ಮಾತ್ರ ಅದು ತುಂಬ ಸರಳವಾಗಿ ಸಕ್ಸಸ್ ಆಗುತ್ತೆ. ಹಾಗಾಗಿ ಓದಿಗಾಗಿ ನಾವು ಪ್ಲ್ಯಾನ್ ಮಾಡಬೇಕು. ಪರೀಕ್ಷೆ ಇನ್ನೊಂದು ವಾರ, ಇನ್ನೊಂದು ತಿಂಗಳಿದೆ ಅನ್ನೋವಾಗ ನಾವು ಮಾಡ್ಕೊಳ್ಳೋ ತಯಾರಿಗಿಂತ ವರ್ಷ ಪೂರ್ತಿ ಅಷ್ಟೇ ಪ್ರಿಫರೆನ್ಸನ್ನು ಕೊಡ್ತಾ ಹೋಗಬೇಕು. ಅದಕ್ಕಾಗಿ ಒಂದು ನೀಟಾದ ಪ್ಲ್ಯಾನ್ ಮಾಡುವಂಥ ಅವಶ್ಯಕತೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅರ್ಲಿ ಸ್ಟಾರ್ಟ್ ಅಂದರೆ ಬೇಗನೆ ಪ್ರಾರಂಭಿಸುವಂತಹದ್ದು. ನಾವು ಏನೇ ಶ್ರಮ ಹಾಕೋದಿರಲಿ ಅದನ್ನು ಬೇಗನೆ ಸ್ಟಾರ್ಟ್ ಮಾಡಿದ್ರೆ ಅದು ಏನಾಗುತ್ತೆ ಅಂತಂದರೆ ಯಾವುದೇ ಒತ್ತಡಗಳನ್ನು ಕ್ರಿಯೇಟ್ ಮಾಡದೆ ಸಾಧನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಒಂದು ಎಕ್ಸಾಮ್ ಟೈಮಲ್ಲಿ
ಮಕ್ಕಳಿಗೆ ನಾವು ಸಮಯವನ್ನು ಉಳಿಸ್ಕೊಳ್ಳೋದನ್ನು ಕಲಿಸ್ಬೇಕು ಫ್ರೆಂಡ್ಸ್. ಮಕ್ಕಳು ಯಾವ ಯಾವ ಕೆಲಸಗಳಲ್ಲಿ ಎಷ್ಟೆಷ್ಟು ಸಮಯವನ್ನು ವ್ಯಯ ಮಾಡ್ತಿರ್ತಾರೆ, ಅದನ್ನು ಹೇಗೆ ಉಳಿಕೆ ಮಾಡ್ಕೋಬೇಕು, ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಚಿಕ್ಕ ಚಿಕ್ಕ ಒಂದು ಶಾರ್ಟ್ ಬ್ರೇಕಪ್ಗಳಲ್ಲಿ ಕಲಿಸ್ಬೋದು. 5 ನಿಮಿಷ ಸಮಯ ಉಳಿದ್ರೂ ಕೂಡ ಅಲ್ಲೊಂದು ಶಾರ್ಟ್ ನೋಟನ್ನು ಮಾಡಿಕೊಂಡು ಅದನ್ನು ರಿವಿಷನ್ ಮಾಡ್ಕೊಳ್ಳುವಂಥದ್ದು, ಈ ಥರದ ಚಿಕ್ಕ ಚಿಕ್ಕ ತಯಾರಿಗಳು ಅವ್ರಿಗೆ ಹೆಲ್ಪ್ ಮಾಡುತ್ತವೆ. ಇನ್ನೊಬ್ಬರ ಜೊತೆಗೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೋಬೇಡಿ ಅನ್ನೋದನ್ನು ಮಕ್ಕಳಿಗೆ ಕಲಿಸ್ಬೇಕು. ನಾವು ಕೂಡ ಅವರನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದನ್ನು ನಿಲ್ಲಿಸಬೇಕು. ಆಗ ಮಾತ್ರ ಮಕ್ಕಳು ಫ್ರೀ ಮೈಂಡೆಡ್ಡಾಗಿ ಓದೋದಕ್ಕೆ ಸಾಧ್ಯ. ಇನ್ನು ಯಾವುದೇ ಒಂದು ವಿಷಯವನ್ನು, ಒಂದು ಪಾಠವನ್ನು ಟೈಮ್ ಲೈನ್ ಜೊತೆಗೆ ಓದೋದು, ಟೈಮ್ ಲೈನ್ ಜೊತೆಗೆ ಅದನ್ನು ರಿವಿಷನ್ ಮಾಡ್ಕೊಳ್ಳುವಂಥದ್ದನ್ನು ರೂಢಿ ಮಾಡಬೇಕು. ಯಾವುದೇ ಪಾಠವನ್ನು ಓದಿದ ನಂತರ ಒಂದು 10 ನಿಮಿಷ ಕಣ್ಮುಚ್ಚಿಕೊಂಡು ಮನನ ಮಾಡ್ಕೊಳ್ಳೋದನ್ನು ಕಲಿಸ್ಬೇಕು. ಇದು ಅವರ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಆ ವಿಷಯವನ್ನು ಪರ್ಮನೆಂಟ್ ಮೆಮೊರಿಯಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಯಾವುದೇ ಒಂದು ವಿಷಯವಾಗಿರಲಿ, ಆ ಕಾನ್ಸೆಪ್ಟನ್ನ ಸ್ಟೋರಿ ಥರ ನೆನ್ಪಿಟ್ಕೊಳ್ಳೋದನ್ನು ರೂಢಿಸ್ಬೇಕು. ಸೊ ಅದೇನು ಮಾಡುತ್ತೆ ಅಂತಂದರೆ, ಸ್ಟೋರೀಸನ್ನು ಮಕ್ಕಳು ಇಷ್ಟಪಡ್ತಾರೆ, ಹಾಗೂ ಅದು ತುಂಬ ಸುಲಭವಾಗಿ ನೆನಪಿನಲ್ಲಿ ಉಳಿಯುತ್ತೆ. ಕಾನ್ಸೆಪ್ಟ್ಸನ್ನು ಕೂಡ ಸ್ಟೋರಿಯಾಗಿ ಒಂದು ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಒಂದು ಪ್ಲ್ಯಾನನ್ನು, ರೂಢಿಯನ್ನು ಮಾಡಿದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಫಾರ್ಮುಲಾಗಳು, ಸೂತ್ರಗಳು, ಇಂಪಾರ್ಟೆಂಟ್ ಚಾರ್ಟ್ಸ್ಗಳನ್ನು ಹೆಚ್ಚು ಬಾರಿ ಕಣ್ಮುಂದೆ ನೋಡ್ತಾ 2 ನಿಮಿಷದ ಒಂದು ಸಣ್ಣ ಹೋಮ್ವರ್ಕ್ ಥರ ಇದನ್ನು ಮಾಡ್ತಾ ಹೋದರೆ ಅವು ನಮಗೆ ಶಾಶ್ವತವಾಗಿ ನೆನಪುಳಿದು ಪರೀಕ್ಷಾ ಸಮಯದಲ್ಲಿ ಅವುಗಳನ್ನು ಹೇಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ನಮ್ಗೆ ಹೆಲ್ಪ್ ಮಾಡ್ತವೆ. ಇನ್ನು ಪ್ರತಿನಿತ್ಯ ಮಲಗೋದಕ್ಕಿಂತ ಮುಂಚೆ ಕನಿಷ್ಠ 10 ನಿಮಿಷವಾದರೂ ಮೆಡಿಟೇಷನ್ ಮಾಡಲೇಬೇಕು. ಅವ್ರು ಎಂಥದ್ದೇ ಸ್ಟ್ರೆಸ್ಸನ್ನು ಅನುಭವಿಸಿದರೂ ಕೂಡ ಅದರಿಂದ ರಿಲ್ಯಾಕ್ಸ್ ಆಗಿ ಆರಾಮವಾದ ನಿದ್ದೆಯನ್ನು ಮಾಡ್ತಾರೆ. ಆರಾಮವಾದ ನಿದ್ದೆ ತುಂಬಾ ಇಡೀ ದಿನದ ಚಟುವಟಿಕೆಗಳಿಗೆ ಹೆಲ್ಪ್ ಮಾಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಇನ್ನು ಯಾವುದೇ ವಿಚಾರವಾಗಿರಲಿ, ಅದರಲ್ಲೊಂದು ಧನಾತ್ಮಕತೆಯನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಬೇಕು. ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್. ಯಾವಾಗಲೂ ನೀವು ಕೂಡ ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಆಲೋಚಿಸಿ, ಅವ್ರಿಗೂ ಕೂಡ ಅದೇ ಥರ ಆಲೋಚನೆ ಮಾಡೋದನ್ನು ರೂಢಿ ಮಾಡಿ. ಹಾಗೆಯೇ ಚಿಕ್ಕ ಶಾರ್ಟ್ ನೋಟ್ಸ್ಗಳನ್ನು ಮಾಡ್ಕೊಳ್ಳುವಂಥದ್ದು, ಒಂದು ಪಾಠವನ್ನು ಕನಿಷ್ಠ 10 ಶಾರ್ಟ್ ವರ್ಡ್ಸಲ್ಲಿ ನೆನಪಿಟ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರೆ ಅದು ಅವ್ರಿಗೆ ಏನು ಮಾಡುತ್ತೆ ಅಂದರೆ, ಎಂಥದ್ದೇ ಕ್ವಶನ್ ಬರಲಿ ಅದನ್ನು ಈಸಿಯಾಗಿ ನೆನಪಿಟ್ಕೊಳ್ಳೋಕ್ಕೆ ಮತ್ತು ಅದಕ್ಕೆ ಪರ್ಫಾರ್ಮ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಈ ಎಲ್ಲ ಪಾಯಿಂಟ್ಸನ್ನು ನಾವು ರೂಢಿ ಮಾಡ್ತಾ ಹೋಗಬೇಕು. ಜೊತೆಗೆ ಧ್ಯಾನವನ್ನು ಪ್ರತಿನಿತ್ಯ ಅರ್ಲಿ ಏಜಿಂದನೇ, 5 ವರ್ಷದಿಂದನೇ ಪ್ರತಿನಿತ್ಯ ಧ್ಯಾನ ಮಾಡೋದನ್ನು ರೂಢಿಸಿ ನೋಡಿ ಫ್ರೆಂಡ್ಸ್, ಅದು ಎಂಥ ದೊಡ್ಡ ರಿಸಲ್ಟನ್ನು ಕೊಡುತ್ತೆ ಅಂತ. ಪ್ರತಿನಿತ್ಯ ಧ್ಯಾನ ಮಾಡಿಸೋದ್ರಿಂದ ಮಕ್ಕಳಿಗೆ ಭಯ ಅನ್ನೋದೇ ಮೊದಲನೇದಾಗಿ ಹೊರಟೋಗುತ್ತೆ, ಕೀಳರಿಮೆ ಹೊರಟೋಗುತ್ತೆ, ಒಂದು ಧನಾತ್ಮಕತೆ ತಂತಾನೇ ರೂಢಿಯಾಗ್ತಾ ಹೋಗುತ್ತೆ, ಹಾಗೂ ಫೋಕಸ್ ಹೆಚ್ಚಾಗುತ್ತೆ. ಏಕಾಗ್ರತೆಯಿಂದ ಮಕ್ಕಳು ಯಾವುದೇ ವಿಷಯವನ್ನು ಆಲಿಸೋದನ್ನು, ಪಾಲಿಸೋದನ್ನು, ನೆನಪಿಟ್ಕೊಳ್ಳೋದನ್ನು ಕಲಿತಾರೆ. ಹಾಗಾಗಿ ನೀವು ತುಂಬ ಶ್ರಮ ಪಡೋದಕ್ಕಿಂತ ಪ್ರತಿನಿತ್ಯ ಅವರೊಟ್ಟಿಗೆ ಕೂತು 10 ನಿಮಿಷ 2 ಬಾರಿ ಧ್ಯಾನ ಮಾಡೋದನ್ನು ಚಿಕ್ಕ ವಯಸ್ಸಿನಿಂದನೇ ರೂಢಿಸಿದರೆ ಸಾಕು. ಮಕ್ಕಳಿಗೆ ಪರೀಕ್ಷೆ ಅನ್ನೋದೊಂದು ಹಬ್ಬವಾಗಿ ಮಾರ್ಪಡುತ್ತೆ. ಹಾಗೆಯೇ ಪರೀಕ್ಷೆಗಿಂತ ಮುಂಚೆ ಮಕ್ಕಳಿಗೆ ಚಿಕ್ಕದೊಂದು ಟ್ರೀಟ್ ಕೊಡಿ, ಅವರನ್ನು ಸಿಹಿ ತಿನ್ನಿಸಿ, ಒಂದು ನೀನು ಚೆನ್ನಾಗೇ ಮಾಡ್ತೀಯಾ ಅನ್ನುವಂಥ ಕಾನ್ಫಿಡೆನ್ಸನ್ನು ತುಂಬಿ, ಆಮೇಲೆ ನೀನು ಹೇಗೆ ಮಾಡಿದರೂ ನಾವು ನಿನ್ನ ಗೆಲುವಿಗೆ ಸದಾ ಸಪೋರ್ಟ್ ಆಗಿರ್ತೀವಿ, ನೀನು ಏನನ್ನೇ ಮಾಡಿದರೂ ಕೂಡ ನಿನ್ನ ಪ್ರಯತ್ನ ನಮಗೆ ಗೊತ್ತು, ನೀನು ಶ್ರಮ ಪಟ್ಟಿದೀಯಾ, ನಾವು ನಿನ್ನ ಪ್ರಯತ್ನವನ್ನು ಮೆಚ್ಚುತ್ತೀವಿ ಅನ್ನುವಂತಹ ಮೆಚ್ಚುಗೆಯ ಮಾತುಗಳನ್ನು ಹೇಳಿ ನೋಡಿ. ಮಕ್ಕಳಿಗೆ ಆತಂಕ ಅನ್ನೋದು ಹೊರಟೋಗುತ್ತೆ. ಮಕ್ಕಳಿಗೆ ಯಾವಾಗಲೂ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್. ಮಕ್ಕಳನ್ನು ಪರೀಕ್ಷಾ ವಿಚಾರದಲ್ಲಿ ಬೈಯೋದನ್ನು, ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ಬಿಟ್ಬಿಡಿ. ಬದಲಾಗಿ ಅವರಿಗೆ ಧ್ಯಾನ ಕಲಿಸಿ. ಪ್ರತಿದಿನ ಧ್ಯಾನ ಮಾಡುವ ಮಕ್ಕಳು ತುಂಬಾ ಕಾನ್ಫಿಡೆಂಟಾಗಿ ಪರೀಕ್ಷೆಗಳನ್ನು ಎದುರಿಸ್ತಾರೆ. ಯಾವತ್ತೂ ಕೀಳರಿಮೆಯನ್ನು ಅವ್ರು ಹೊಂದೋದೇ ಇಲ್ಲ. ಇದು ಅವರ ಬದುಕಿನುದ್ದಕ್ಕೂ ಕೂಡ ಪ್ಲಸ್ ಪಾಯಿಂಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಮಕ್ಕಳ ಒಂದು ಪರ್ಫಾರ್ಮೆನ್ಸ್ ಬಗೆಗೆ, ಫ್ಯೂಚರ್ ಬಗೆಗೆ ಚಿಂತೆ ಮಾಡಬಾರ್ದು ಅಂತ ಆದರೆ ಮಕ್ಕಳಿಗೆ ಇವತ್ತಿನಿಂದಲೇ ಧ್ಯಾನ ಮಾಡೋದನ್ನು ರೂಢಿಸಿ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಧ್ಯಾನ ಸಹಾಯಕಾರಿಯಾಗುತ್ತೆ. ಮಕ್ಕಳು ತಮ್ಮ ಜೀವನದ ಗುರಿಗಳನ್ನು ನಿರ್ಧಾರ ಮಾಡೋದಕ್ಕೆ, ಫೋಕಸ್ಡ್ ಆಗಿ ಅದರ ಕಡೆಗೆ
ಅವರು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಧ್ಯಾನವನ್ನು ನಮ್ಮೆಲ್ಲರ ಬದುಕಿನ ಅತಿ ಶ್ರೇಷ್ಠ ವರವನ್ನಾಗಿ ನಾವು ಪಡ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಉಪಯೋಗಿಸ್ಕೊಳ್ಳೋದನ್ನು ಕಲಿಬೇಕಾಗಿದೆ. ಅದನ್ನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕಲಿಸಿ ಫ್ರೆಂಡ್ಸ್. ಮಕ್ಕಳು ಪರೀಕ್ಷೆಯನ್ನು ಹಬ್ಬವಂತೆ ಆಚರಿಸಲಿ. ಅದು ಯಾವತ್ತೂ ಟೆನ್ಷನ್ ಅಲ್ಲ ಅನ್ನೋದನ್ನು ಮೊದಲಿನಿಂದಲೇ ನೀವು ಅವರಿಗೆ ಹೇಳ್ತಾ ಬನ್ನಿ, ರೂಢಿಸ್ತಾ ಬನ್ನಿ. ಇವತ್ತಿನ ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ, ಪರೀಕ್ಷೆ ಅನ್ನೋದನ್ನು ಟೆನ್ಷನ್ ಅಲ್ವೇ ಅಲ್ಲ, ಅದೊಂದು ಹಬ್ಬ ಅಂಥೇಳಿ ನಾನು ತಗೊಂಡಿದ್ದೀನಿ, ನನ್ನ ಮಕ್ಕಳಿಗೂ ಕೂಡ ಕಲಿಸಿದ್ದೀನಿ. ಸೊ ನೀವು ಕೂಡ ಅದನ್ನು ಅನುಸರಿಸಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ. ಅಗತ್ಯ ಇರುವಂತಹ ಪ್ರತಿಯೊಬ್ಬ ಪೇರೆಂಟ್ಸ್ಗೆ, ಮಕ್ಕಳಿಗೆ ಇದನ್ನು ರೀಚ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಶುಭ ದಿನ.